ಇವತ್ತು ವಾಲ್ಮೀಕಿ ಹಗರಣದಲ್ಲಿ ಬಿ ಕಲ್ಲೇಶ್ ಅವರು ಇವಾಗ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಡಿಷನಲ್ ಡೈರೆಕ್ಟರ್ ಆಗಿದ್ದಾರೆ. ಅವಾಗ ST ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಇದ್ದರು. ಅವ್ರನ್ನ ED ಅಫಿಷಿಯಲ್ಸು ಎನ್ಕ್ವೈರಿಗೆ ಕರೀತಾರೆ. ಕಲ್ಲೇಶ್ ಅವ್ರನ್ನ ಎನ್ಕ್ವೈರಿಗೆ ಕರೆದು 17 ಕ್ವಶನ್ಸ್ ಕೊಡ್ತಾರೆ ಕಲ್ಲೇಶ್ ಅವ್ರಿಗೆ. ಕಲ್ಲೇಶ್ ಅವರು ಈ 17 ಕ್ವಶನ್ಗೂ ನಮ್ಗೆ ಆನ್ಸರ್ ಮಾಡಿ ಅಂತ. ಆವಾಗ ಕಲ್ಲೇಶ್ ಅವರು 14 ಕ್ವಶನ್ಗೆ ಆನ್ಸರ್ ಮಾಡಿ ಇನ್ನು 3 ಕ್ವಶನ್ಗೆ ಸರ್ ನನಗೆ ಕೆಲವು ಫೈಲ್ಸು ಜೂನಿಯರ್ ಅಫಿಷಿಯಲ್ ಸಪೋರ್ಟ್ ತಗೊಂಡು ರಿಪ್ಲೈ ಕೊಡ್ತೀನಿ ಅಂತಾರೆ. ಆವಾಗ ಮನೋಜ್ ಮಿಟ್ಟಲ್ ಅಂಡ್ ಮುರಳಿ ಕಣ್ಣನ್ ಅಂತ ಇವರಿಬ್ರು ED ಆಫೀಸರ್ಸು. ಮನೋಜ್ ಮಿಟ್ಟಲ್ ಅಂಡ್ ಮುರಳಿ ಕಣ್ಣನ್ ಅಂತ. ಆಗ ಮಿಟ್ಟಲ್ ಅನ್ನೋ ED ಆಫೀಸರು ಬಿ ಕಲ್ಲೇಶ್ ಅವ್ರಿಗೆ ಹೇಳ್ತಾರೆ, ನೀನು CM ಹೆಸರು ಹೇಳಬೇಕು, CM ಇಂದ ಪ್ರೆಷರ್ ಇದೆ ಅಂತ ಹೇಳಬೇಕು, ನಮಗೆ ಬರ್ಕೊಡ್ಬೇಕು. ನೀನು ಬರ್ಕೊಡ್ಲಿಲ್ಲ ಅಂದರೆ ನಿನಗೆ 2 ವರ್ಷ ಬೇಲ್ ಸಿಗದಂಗೆ ಮಾಡ್ತೀವಿ, ನಿನಗೆ 7 ವರ್ಷ ಶಿಕ್ಷೆ ಆಗಂಗೆ ಮಾಡ್ತೀವಿ ಅಂತ ಮಿಟ್ಟಲ್ ಅನ್ನೋ ED ಅಫಿಷಿಯಲ್ಲು ಕಲ್ಲೇಶ್ ಅವ್ರಿಗೆ ಥ್ರೆಟನ್ ಆಗ್ತಾರೆ. ಅವಾಗ ಕಲ್ಲೇಶ್ ಅವರು ವಿಲ್ಸನ್ ಗಾರ್ಡನ್ ಪೊಲೀಸ್ ಸ್ಟೇಷನಲ್ಲಿ ಇದ್ರ ಬಗ್ಗೆ FIR ಮಾಡ್ತಾರೆ. ಇದು FIR ಕಾಪಿಯಲ್ಲಿ ಉಲ್ಲೇಖ ಆಗಿರೋದು. ನಾನು ಸೆಂಟ್ರಲ್ BJP ಲೀಡರ್ಶಿಪ್ಗೆ ಒಂದು ಕ್ವಶನ್ ಕೇಳ್ತೀನಿ. ಒಬ್ಬ ಅಹಿಂದ ನಾಯಕ ಯಶಸ್ವಿ ಮುಖ್ಯಮಂತ್ರಿ ಆಗೋದು ನಿಮಗಿಷ್ಟ ಇಲ್ವಾ? ಒಬ್ಬ ಅಹಿಂದ ನಾಯಕ 15 ಬಡ್ಜೆಟ್ ಮಂಡಿಸಿರೋದು ದೇಶದ ಇತಿಹಾಸದಲ್ಲಿ ಎಲ್ಲಾದರೂ ಇದೆಯಾ? ಸಿದ್ದರಾಮಯ್ಯ ಸಾಹೇಬರು ಕ್ಲೀನ್ ಸ್ಲೇಟ್, ಭ್ರಷ್ಟಾಚಾರ ಅನ್ನೋ ಪದ ಅವ್ರಿಗೆ ಗೊತ್ತಿಲ್ಲ, ಅವ್ರ ಡಿಕ್ಷನರಿಯಲ್ಲೂ ಇಲ್ಲ. ಅಂತ ಪ್ರಾಮಾಣಿಕ ವ್ಯಕ್ತಿಯ ಹೆಸರಿಗೆ ಕಳಂಕ ತರಬೇಕು ಅಂತ BJP ಅವರು ಟ್ರೈ ಮಾಡ್ತಿದ್ದಾರೆ. ನಾನು BJP ಅವ್ರಿಗೆ ಹೇಳ್ತೀನಿ, ನಿಮಗೆ ಸ್ಟ್ರೈಟ್ ಫೈಟ್ ಮಾಡೋ ದಮ್ಮು ತಾಕತ್ತು ಇಲ್ಲ. ಐಡಿಯಾಲಜಿಕಲಿ ಫೈಟ್ ಮಾಡಕ್ಕೆ ನೀವು ಯಾರೂ ರೆಡಿ ಇಲ್ಲ. ವೈಯಕ್ತಿಕ ತೇಜೋವಧೆಗೆ ಇಳಿತೀರಾ, ಈ ಥರ ಹೆಸರಿಗೆ ಕಳಂಕ ತರಕ್ಕೆ ಪ್ರಯತ್ನ ಪಡ್ತೀರಾ. EDನ IT ದುರ್ಬಳಕೆ ಮಾಡಿಕೊಂಡು ಇವತ್ತು 175 ED ಕೇಸಸ್ಸಲ್ಲಿ 125 ಕೇಸು ಕಾಂಗ್ರೆಸ್ ಅವ್ರ ಮೇಲೇ ಇದೆ. ಐ ವಾಂಟ್ ಟು ಚಾಲೆಂಜ್ ದ ಸೆಂಟ್ರಲ್ ಲೀಡರ್ಶಿಪ್ ಆಫ್ ದ BJP. ಯು ಪೀಪಲ್ ಹ್ಯಾವ್ ಎ ಡೋಂಟ್ ಹ್ಯಾವ್ ಎ ಗಟ್ಸ್ ಟು ಟಚ್ ದ ಈವನ್ ಸಿಂಗಲ್ ಹೇರ್ ಆಫ್ ದ ಆನರಬಲ್ CM ಸಿದ್ದರಾಮಯ್ಯ ಜಿ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರು ಒಂದು ಕೂದಲನ್ನ ಟಚ್ ಮಾಡೋ ತಾಕತ್ ಕೂಡ ಸೆಂಟ್ರಲ್ BJP ಅವ್ರಿಗಿಲ್ಲ. ಮಾನ ಮರ್ಯಾದೆ ಇದ್ರೆ ನಮ್ಮ ಜೊತೆ ಸ್ಟ್ರೈಟ್ ಆಗಿ ಫೈಟ್ ಮಾಡಿ, ಐಡಿಯಾಲಜಿಕಲಿ ಫೈಟ್ ಮಾಡಿ. ಥ್ಯಾಂಕ್ ಯು ಸರ್. ಈಗ ನೀಟ್ ವಿಚಾರ, ನೀಟ್ ಕೂಡ ಈಗ ಅಸೆಂಬ್ಲಿ ತರಬೇಕು ಅನ್ನೋದು ತಮಿಳುನಾಡಲ್ಲಿ ಯಾವ ರೀತಿ ಮಾದರಿ ಇದೆ ಅದನ್ನು ಕೂಡ ಕರ್ನಾಟಕದಲ್ಲಿ ಅದೇ ಮಾದರಿಯಲ್ಲಿ ತರಬೇಕು ಅನ್ನೋದು ಕೂಡ ಚರ್ಚೆ ಆಗ್ತದೆ. ಎಸ್ ಸರ್. ಸರ್ ನಿಮಗೆ ನೀಟ್ ಬಗ್ಗೆ ಸ್ವಲ್ಪ ಬ್ಯಾಕ್ಗ್ರೌಂಡ್ ಹೇಳ್ಬಿಡ್ತೀನಿ. ಆ್ಯಕ್ಚುಲಿ ಬಿಫೋರ್ 2013 ಸಂಬಂಧಪಟ್ಟ ಸ್ಟೇಟ್ ಅವರೇ CET ಮಾಡ್ತಾ ಇದ್ರು ಸರ್. ಅಂದರೆ CET ಹೆಂಗೆ ಅಂದರೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಎಕ್ಸಾಮ್ ನಡೆಸಿ ಆ ಮಾರ್ಕ್ಸ್ನ ಮತ್ತು ಬೋರ್ಡ್ ಮಾರ್ಕ್ಸ್ನ ತೊಗೊಂಡು ಸೀಟ್ ಕೊಡ್ತಾ ಇದ್ರು. ಬಟ್ 2013 ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ, ಏನು ಯೂನಿಫೈಡ್ ಎಕ್ಸಾಮ್ ಬರೀರಿ. ಇವತ್ತು ಯಾಕೆ ನೀಟ್ ತಂದರು, ಅದ್ರ ಉದ್ದೇಶ ಏನಾಗಿತ್ತು ಅಂದರೆ ಇವತ್ತೊಬ್ಬ ಹುಡುಗ ಬೇರೆ ಬೇರೆ ಎಂಟ್ರೆನ್ಸ್ ಅಂದರೆ ಇಂಡಿಯಾದಲ್ಲಿ ಮೊದಲು 2013ಗಿಂತ ಮುಂಚೆ ಸರಿಸುಮಾರು 180 ಎಂಟ್ರೆನ್ಸ್ ಬರೀಬೇಕಾಗಿತ್ತು ಸರ್. ಫಾರ್ ಎಕ್ಸಾಂಪಲ್ ವೆಲ್ಲೂರು CET ಬರೀಬೇಕಾಗಿತ್ತು, ಕಾಮೆಡ್ಕೆ ಬರೀಬೇಕಾಗಿತ್ತು, CET ಬರೀಬೇಕಾಗಿತ್ತು, APMT ಅಂತ ಇತ್ತು, PMPD ಅಂತ ಇತ್ತು, ಮತ್ತು ಬನಾರಸ್ ಯೂನಿವರ್ಸಿಟಿದೊಂದು ಎಂಟ್ರೆನ್ಸ್ ಎಕ್ಸಾಮ್ ಇತ್ತು, ಏಮ್ಸ್ಗೆ ಸಪ್ರೇಟ್ ಇತ್ತು, ಜಿಪ್ಮರ್ಗೆ ಸಪ್ರೇಟ್ ಇತ್ತು. ಸೊ ಒಬ್ಬ ಹುಡುಗ ಅಷ್ಟು ಎಕ್ಸಾಮ್ಸ್ನ ಬರೆಯೋಕ್ಕೆ ಈಗ ಜಿಪ್ಮರ್ಗೆ ಹೋಗ್ಬೇಕು ಅಂದರೆ ಅದಕ್ಕೊಂದು ಎಕ್ಸಾಮ್, ಏಮ್ಸ್ಗೊಂದು ಎಕ್ಸಾಮ್, CETಗೊಂದು, ಕಾಮೆಡ್ಕೆಗೊಂದು, ಹಿಂಗೆ ತುಂಬ ಎಕ್ಸಾಮ್ಸ್ ಬರೆಯೋಕ್ಕೆ ಸ್ಟ್ರಗಲ್ ಮಾಡ್ತಿದ್ರು. ಆವಾಗ ಸುಪ್ರೀಂ ಕೋರ್ಟು ಒಂದು ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟ್ ಕೊಡ್ತು, ಒಂದೇ ಎಕ್ಸಾಮ್ ಮಾಡೋಣ, ನೀವು ಆ ರ್ಯಾಂಕನ್ನು ಇಟ್ಕೊಂಡು ಯಾವುದಕ್ಕೆ ಬೇಕಾದರೂ ಹೋಗಿ ಅಂತೇಳಿ ಆವಾಗ ಏಮ್ಸ್ನ ಜಿಪ್ಮರ್ನ ಸೆಪರೇಟ್ ಎಂಟ್ರೆನ್ಸ್ನ ಕ್ಯಾನ್ಸಲ್ ಮಾಡಿ ತಂದರು. ಆದರೆ 14-15 ನೀಟ್ ನಡೀಲಿಲ್ಲ. ಮತ್ತು ತಮಿಳ್ನಾಡವ್ರು ಹೋದ್ರು, ಅವರು ಸ್ಟೇ ತಂದರು, ಆಗಲಿಲ್ಲ. 16 ಆಯಿತು, ಮತ್ತು 16 ನೀಟ್ ಬರೀಲೇಬೇಕು ಅಂತ ಸುಪ್ರೀಂ ಕೋರ್ಟ್ ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟ್ ಕೊಡ್ತು. ಆವಾಗ ಫೇಸ್ 1 ಫೇಸ್ 2 ಅಂತ ಮಾಡಿ ಆ ವರ್ಷ ಮತ್ತೆ CET ಎಕ್ಸಾಮಲ್ಲೇ ಸೀಟ್ ಅಲಾಟ್ ಮಾಡ್ತು. ಫೈನಲಿ ಸುಪ್ರೀಂ ಕೋರ್ಟ್ 17 ಕನ್ಕ್ಲೂಷನ್ಗೆ ಬಂತು. ಸೊ ತುಂಬ ಎಕ್ಸಾಮ್ಸ್ ಬರೆಯೋದು ಕಷ್ಟ ಆಗುತ್ತೆ, ನೀಟ್ ಎಕ್ಸಾಮ್ ಇರಲಿ ಅಂತ. ಇದು ಬ್ಯಾಕ್ಗ್ರೌಂಡ್ ಆಫ್ ದ ನೀಟ್ ಎಂಟ್ರೆನ್ಸ್ ಎಕ್ಸಾಮ್ ಇನ್ ಇಂಡಿಯಾ. ಬಟ್ ಈಗ ಸಂಬಂಧಪಟ್ಟ ಸ್ಟೇಟ್ ಅವರು ಮಾಡಿದ್ರು ಅದಕ್ಕೆ ವೆಲ್ಕಮ್ ಇದೆ. ನೀಟ್ ಇದ್ದಿದ್ರು ನಾನೊಂದು ನೀಟ್ ಫ್ಯಾಕಲ್ಟಿಯಾಗಿ ಟೀಚರ್ ಆಗಿ ಹೇಳೋದು, ಎನಿ ಡಿಸಿಷನ್ ಫ್ರಮ್ ದ ರೆಸ್ಪೆಕ್ಟಿವ್ ಗೌರ್ಮೆಂಟ್, ಆ ಸರ್ಕಾರಗಳು ಏನೇನು ತೀರ್ಮಾನ ತಗೊಳುತ್ತೋ ಅದಕ್ಕೆ ಎಲ್ಲರೂ ಬದ್ಧವಾಗಿರ್ತೀವಿ. ನೋಡಿ, ಈಗ ನೀಟ್ ಕ್ಯಾನ್ಸಲ್ ಆಗಿ ಸ್ಟೇಟ್ CET ಬಂತು ಅಂದ್ಕೊಳ್ಳಿ, ಹುಡುಗರು ಅದಕ್ಕೆ ಬರೀತಾರೆ, ಅದಕ್ಕೂ ಪ್ರಿಪೇರ್ ಆಗೇ ಬರೀಬೇಕಲ್ಲ. ಆದರೆ ಸಪ್ರೇಟ್ ಎಕ್ಸಾಮ್ ನಡೆಸಿದಾಗ ಸ್ಟೇಟ್ಗಳು ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ಈಗ ಅವಾಗ ಹುಡುಗರು ಏಮ್ಸ್ಗೆ ಹೋಗ್ಬೇಕು ಅಂದರೆ ಏಮ್ಸ್ಗೊಂದು ಎಕ್ಸಾಮ್ಗೆ ಹೋಗ್ಬೇಕಾ, 2,000 ರೂಪಾಯಿ ಅಪ್ಲಿಕೇಶನ್ ಫೀಸು, ಜಿಪ್ಮರ್ಗೊಂದು ಎಕ್ಸಾಮ್ ಬರೀಬೇಕಾ, ಕಾಮೆಡ್ಕೆಗೊಂದು ಬರೀಬೇಕಾ, AEEE ಬರೀಬೇಕಾ, JEEಗೊಂದು ಬರೀಬೇಕಾ. ಕನಿಷ್ಠ ಅಂದರೆ ನಮ್ಮ ಹುಡುಗರು 20-25 ಎಕ್ಸಾಮ್ ಬರೀಬೇಕು. ಸೆಕೆಂಡ್ PUC ಮುಗಿದ್ಮೇಲೆ 1 ತಿಂಗಳು ಎಕ್ಸಾಮ್ ಬರ್ಕೊಂಡೇ ಕೂತ್ಕೊಂಡ್ರೆ ಅದು ಸಮಸ್ಯೆ ಆಗುತ್ತೆ. ನಾನು ಟೀಚರಾಗಿ ಮಾತಾಡ್ತಿದ್ದೀನಿ. ಬಟ್ ಅದರ್ವೈಸ್ ನಮ್ಮ ಸ್ಟೇಟ್ ಗೌರ್ಮೆಂಟು ಏನು ಡಿಸಿಷನ್ ತಗೊಳುತ್ತೋ ಆ್ಯಸ್ ಎ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ನಾನು ಆ ಡಿಸಿಷನ್ಗೆ ಬದ್ಧವಾಗಿರ್ತೀನಿ. ಆ್ಯಂಡ್ ಇಟ್ಸ್ ಆಲ್ ಅಪ್ ಟು ದ ಸುಪ್ರೀಂ ಕೋರ್ಟ್. ನೋಡಿ, ಈಗ ನೀಟ್ ಸ್ಕ್ಯಾಮ್ ನಡೀತಿದೆ. ಮೊನ್ನೆ 2 ಡೇಸ್ ಬ್ಯಾಕು ಸೆಂಟರ್ ವೈಸ್ ರಿಸಲ್ಟ್ ಕೊಟ್ಟಿದ್ದಾರೆ.
ಸೆಂಟರ್ ವೈಸ್ ರಿಸಲ್ಟ್ ಕೊಟ್ಟಿದ್ದಾರೆ. ಈಗ CBI ಕೆಲವ್ರನ್ನ ಅರೆಸ್ಟ್ ಮಾಡಿದೆ. ಈಗ ನೋಡಿ ಒಬ್ಬರು ಕೂಡ 720 ಬರಲಿಲ್ಲ. ನಮ್ಮ ಸೌತಲ್ಲಿ ಜನರಲ್ ಆಗಿ ಸ್ಕ್ಯಾಮ್ ಆಗಿಲ್ಲ ಸರ್, ನಾರ್ತಲ್ಲಿ ಕೆಲವು ಕಡೆ ಆಗಿದೆ. ಈಗ ಅದನ್ನು CBI ಅವ್ರು ಪತ್ತೆ ಹಚ್ತಾರೆ, ಖಂಡಿತವಾಗೂ ಅವ್ರು ಬಿಡೋದೇ ಇಲ್ಲ. 2015 ಇದೇ ಥರ ಮಾಸ್ ಕಾಪಿ ಆಗಿತ್ತು. ಏನು ಅಂದರೆ ಕೆಲವರು ಏರ್ ಪಿನ್ಸಲ್ಲೆಲ್ಲ ಕ್ಯಾಮ್ರಾ ಇಟ್ಕೊಂಡೋಗಿ ಕ್ವಶನ್ ಪೇಪರ್ನ ಆಚೆ ಕಳಿಸಿ ಆವಾಗ ಸುಪ್ರೀಂ ಕೋರ್ಟ್ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಕೊಟ್ಟಿತ್ತು. ಎನಿಹಾವ್ ನೀಟ್ ಪರೀಕ್ಷೆ ಬಗ್ಗೆ ನಮ್ಮ ರಾಜ್ಯ ಸರ್ಕಾರ ಏನೇ ತೀರ್ಮಾನ ತಗೊಂಡ್ರು ನಾವು ಅದಕ್ಕೆ ಬದ್ಧವಾಗಿರ್ತೀವಿ ಸರ್. ಇಲ್ಲ ಸರ್, ನಾನು ಎಲ್ಲ ಕರ್ನಾಟಕದ ಜನತೆಗೂ ಕ್ಲಾರಿಫೈ ಮಾಡ್ತೀನಿ ಸರ್. ಅಪ್ಲಿಕೇಶನ್ ಫೀಸ್ಗೆ ಸರಿಸುಮಾರು 1 ಲಕ್ಷ ರೂಪಾಯಿ ಬೇಕು. ನಾನು ಅನ್ನೋದೊಬ್ಬ ರೂರಲ್ ಹುಡುಗ ಇವತ್ತು CETಗೆ ಒಂದು 700-800 ರೂಪಾಯಿ ಕಟ್ಟಬೇಕು ಅಂದರೆ ಮನೆಗಳಲ್ಲಿ ಹುಡುಗರು ಇಸ್ಕೊಳ್ಳೋಷ್ಟೊತ್ತಿಗೆ ಎಷ್ಟು ಕಷ್ಟ ಆಗುತ್ತೆ. ಸೊ ನೀಟ್ ತಂದ ಉದ್ದೇಶ ಅದು ಸರ್. ಈಗ ನೋಡಿ, ನೀವು ನೀಟ್ ರ್ಯಾಂಕ್ ಇಟ್ಕೊಂಡು ಮಣಿಪಾಲ್ಗೆ ಹೋಗ್ತೀರಾ ಹೋಗಿ, ಏಮ್ಸ್ಗೆ ಹೋಗ್ತೀರಾ ಹೋಗಿ, ಜಿಪ್ಮರ್ಗೆ ಹೋಗ್ತೀರಾ ಹೋಗಿ, ಇಂಡಿಪೆಂಡೆಂಟ್ ಬರೀ ನೀಟ್ ರ್ಯಾಂಕ್. ಇವನ್ ಪೇಮೆಂಟ್ ಸೀಟ್ಗೆ ಹೋಗ್ಬೇಕು ಅಂದ್ರೂ ನೀಟ್ ರ್ಯಾಂಕ್ ಇರಬೇಕು, ಎಲಿಜಿಬಿಲಿಟಿ ಸ್ಕೋರ್ ಇರಬೇಕು. ಈಗ ಸರಿ ನೀಟ್ ಕ್ಯಾನ್ಸಲ್ ಮಾಡ್ತೀವಿ, ಓಕೆ, ಏನಾಗ್ಬೋದು? CET ಮುಖಾಂತರ ಸೆಲೆಕ್ಷನ್ ಸ್ಕೋರ್ ಆಗುತ್ತೆ. ಆಯಿತು, CETನೂ ತಂದ್ವಿ ಅಂದ್ಕೊಳ್ಳಿ. ಆವಾಗ ಹುಡುಗರು ಏಮ್ಸ್ಗೆ ಹೋಗ್ಬೇಕು ಅಂದರೆ ಏನು ಮಾಡಬೇಕು? ಹುಡುಗರು ಸರಿ ಜಿಪ್ಮರ್ಗೆ ಹೋಗ್ಬೇಕು ಅಂದರೆ ಏನು ಮಾಡಬೇಕು? ಆಯಿತು, ಹುಡುಗರು ವೆಲ್ಲೂರ್ಗೆ ಹೋಗ್ಬೇಕು, ಏನು ಮಾಡಬೇಕು? ಸಪೋಸ್ ನೋಡಿ, ಈಗ ನಮ್ಮಲ್ಲಿ CET ಇದ್ರೂ ಸಹ ನೀವು IITಗೆ ಹೋಗ್ಬೇಕು ಅಂದರೆ IIT ಎಂಟ್ರೆನ್ಸ್ ಬರೀಲೇಬೇಕು, 2 ಸ್ಟೇಜ್ ಬರೀಬೇಕು, ಅಪ್ಲಿಕೇಶನ್ ಫೀಸ್ ತುಂಬಕ್ಕೆ 2,000 ಬೇಕು. ನಾಳೆ ಬೆಳಗ್ಗೆ ಈಗ ನೀಟ್ ರ್ಯಾಂಕ್ ಇಟ್ಕೊಂಡು ಹುಡುಗ ವೆಲ್ಲೂರು CETಗೆ ಹೋಗ್ತಾನೆ, MSET ಬರೀತಾನೆ, ಈ ಕಡೆ MHCET ಬರೀತಾನೆ. ಇವತ್ತು ಭಾಳಷ್ಟು ಯೂನಿವರ್ಸಿಟೀಸ್ಗೆ ಆ ರ್ಯಾಂಕ್ ಇಟ್ಕೊಂಡು ಹೋಗ್ತಾನೆ. ನಾಳೆ ಬೆಳಗ್ಗೆ ಒಂದು 15-20 ಎಕ್ಸಾಮ್ ಬರೆಯೋಕ್ಕೆ ಅಷ್ಟು ಅರ್ಜಿ ಫೀಸ್ ತುಂಬಿಸೋಕ್ಕೆ. ಇನ್ನೊಂದೇನು ಅಂದರೆ, ಅಂಥದ್ದೇನಾದರೂ ತಂದರೆ ಅಪ್ಲಿಕೇಶನ್ ಫೀಸ್ನ ಸರ್ಕಾರನೇ ಭರಿಸ್ಬೇಕು ಸರ್. ದೆನ್ ರೂರಲ್ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗುತ್ತೆ. ಇಲ್ಲಾಂದರೆ ಅವರು ಸರ್ ಮನೆಗಳಲ್ಲಿ ಸೆಕೆಂಡ್ ಇಯರ್ ಆದಮೇಲೆ ಹಾರ್ಡ್ಲಿ 30 ಡೇಸ್ ಸಿಗುತ್ತೆ ಪ್ರಿಪ್ರೇಷನ್ಗೆ. 15-20 ಎಂಟ್ರೆನ್ಸ್ ಏನಾದರೂ ಬಂದುಬಿಟ್ರೆ ವೇರ್ ಟು ಪ್ರಿಪೇರ್ ಅಂತ. ಅಲ್ಲ, ನಾನು ಪ್ರೋಸ್ ಅಂಡ್ ಕನ್ಸ್ ಹೇಳ್ತಾ ಇದ್ದೀನಿ ಸರ್. ಈಗ ಸರ್ಕಾರ ಒಂದು ತೀರ್ಮಾನ ತಗೊಂಡ್ಮೇಲೆ ಬದ್ಧವಾಗಿರಲೇಬೇಕು. ಈಗ ನಮ್ಮ ಇದ್ರಲ್ಲಿ ನೋಡಿ ಸರ್, ನಾನು ಸಿಂಪಲ್ ಹೇಳ್ತೀನಿ. ನಾನು ಸೆಕೆಂಡ್ ಇಯರ್ ಆದಮೇಲೆ PMPD ಅಂತ ಬರೆದೆ, ಪ್ರೀ ಮೆಡಿಕಲ್ ಪ್ರೀ ಡೆಂಟಲ್. ಇಲ್ಲಿ ಹಾಕಿದ್ರು ಸರ್ 2,000 ರೂಪಾಯಿ ಅಪ್ಲಿಕೇಶನ್ ಫೀಸು. ನಾನು ಅವತ್ತು 2,000 ರೂಪಾಯಿ ಮನೆಯಲ್ಲಿ ಇಸ್ಕೊಳ್ಳೋಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನನಗೆ ಗೊತ್ತು. ಅದು ಡಿಸೆಂಬರಲ್ಲೇ ಅಪ್ಲೈ ಮಾಡಬೇಕಾಗಿತ್ತು. 2 ಸ್ಟೇಜ್ ಇತ್ತು ನೋಡಿ. PMPD ಪ್ರೀ ಮೆಡಿಕಲ್ ಪ್ರೀ ಡೆಂಟಲ್ ಒಂದು ಬೆಂಗಳೂರಲ್ಲಿ ಬರೀಬೇಕು, 2ನೇ ಎಕ್ಸಾಮ್ ಚೆನ್ನೈಯಲ್ಲಿ ಬರೀಬೇಕು. ಇಲ್ಲಿ ಕ್ಲಿಯರ್ ಆಯಿತು, ಚೆನ್ನೈಗೆ ಮತ್ತೆ ಬಸ್ ಚಾರ್ಜು, ಮನೇಲಿ ಕನ್ವಿನ್ಸ್ ಮಾಡೋಕ್ಕೆ ಆಗಲ್ಲ. ಸೊ ಹಳ್ಳಿ ಹುಡುಗರಿಗೆ ಇದು ಹೆಂಗೆ ಎಫೆಕ್ಟ್ ಆಗ್ಬೋದು ಅನ್ನೋದು ಇದನ್ನು ಥಿಂಕ್ ಮಾಡಬೇಕು. ನಂದು ನೀಟ್ ಬಗ್ಗೆ ನಂದೇನು ವಿರೋಧ ಇಲ್ಲ. ಸರ್ಕಾರ ಏನು ತೀರ್ಮಾನ ತೊಗೊಂಡ್ರೆ ಆ್ಯಸ್ ಎ ನೀಟ್ ಬಯಾಲಜಿ ಟೀಚರ್, ಆ್ಯಸ್ ಎ ನೀಟ್ ಮೆಂಟರ್, ವಿ ಆರ್ ರೆಡಿ ಟು ಬೌಂಡ್ ಬೈ ದಟ್ ಡಿಸಿಷನ್ ಸರ್. ಸರ್ ಈಗ ನೋಡಿ, ಒಂದು ನೀಟ್ ಅನ್ನೋದು ಲಾರ್ಜರ್ ಪರ್ಸ್ಪೆಕ್ಟಿವ್ ಸರ್. ನಾನೊಂದು ಕೋಚಿಂಗ್ ಸೆಂಟರ್ ಹೆಡ್ ಆಗಿ, ಬಯೋ ಟೀಚರ್ ಆಗಿ ನಾನು ಸರ್ ಹಿಂಗೆ ಆಗ್ಬೋದು ಅಂತ ನಾನು ವಿವರಿಸ್ತಾ ಇದ್ದೀನಿ. ಈಗ ನಾನು ಕನ್ವಿನ್ಸ್ ಮಾಡೋಕ್ಕೆ ನಾನು ಇದನ್ನು ಪ್ರಸ್ತಾಪಿಸ್ತೀನಿ. ಅವ್ರು ನೀಟ್ ಬಗ್ಗೆ ತಂದಾಗ ಇದಕ್ಕೆ ಪರಿಹಾರ ಏನು? ನಾಳೆ ಬೇರೆ ಬೇರೆ ಎಕ್ಸಾಮ್ಸ್ಗೆ ಅಷ್ಟು ಸಾವಿರಾರು ರೂಪಾಯಿ ಎಂಟ್ರೆನ್ಸ್ ಫೀಸ್ನ ಹಳ್ಳಿ ಹುಡುಗರು ತುಂಬ್ತಾರಾ? ನಾಳೆ ಅಪ್ಪ ಅಮ್ಮ ಅಂತಾರೆ ಏಮ್ಸ್ಗೆ ಎಂಟ್ರೆನ್ಸ್ ಫೀಸ್ 2,000 ಇದೆ ಅಂದರೆ ಬರಿಬೇಡ ಏಮ್ಸು ಅಂತಾರೆ, ಜಿಪ್ಮರ್ ಬರಿಬೇಡ ಅಂತಾರೆ. ಸರ್ ಫಾರ್ ಯುವರ್ ಎಕ್ಸಾಂಪಲ್, ಒಂದು ವಿಜಯಪುರದ ಹತ್ತು ಒಬ್ಬ ರೈತನ ಮಗ ನನ್ನ ಸ್ಟೂಡೆಂಟು ಇವತ್ತು ಜಿಪ್ಮರಲ್ಲಿ ಓದ್ತಾ ಇದ್ದಾನೆ. ವರ್ಷಕ್ಕೆಲ್ಲ 12,000 ಫೀಸು. ಇವತ್ತು ನನ್ನ ಸ್ಟೂಡೆಂಟ್ ಸಾತ್ವಿಕ್ ಅಂತ 720ಕ್ಕೆ 700 ಸ್ಕೋರ್ ಮಾಡಿ ಏಮ್ಸ್ ಡೆಲ್ಲಿಯಲ್ಲಿ ಓದ್ದ. ನೀವೆಲ್ಲ ಆಶ್ಚರ್ಯ ಪಡ್ತೀರಾ, ಏಮ್ಸಲ್ಲಿ ಏನಾದರೂ ಹುಡುಗರಿಗೆ ಸೀಟ್ ಆದರೆ 5 ವರ್ಷಕ್ಕೂ ಬರೀ 5,500 ಫೀಸೇ ಇಲ್ಲ. ನಮ್ಮ ಕನ್ನಡದ ಹುಡುಗರು ಏಮ್ಸಲ್ಲಿ ಏನಾದರೂ ಸೀಟ್ ತೆಗೆದ್ರೆ 5 ವರ್ಷಕ್ಕೂ ಬರೀ 5,500 ಫೀಸು, ಅದರಲ್ಲಿ 3,500 ರೀಫಂಡ್ ಮಾಡ್ತಾರೆ. ಅದೇ ಕರ್ನಾಟಕದ ಮೆಡಿಕಲ್ ಕಾಲೇಜಲ್ಲಿ ಓದಿದಾಗ ವರ್ಷಕ್ಕೆ 59,000 ಫೀಸು. ಸರ್ ಇವತ್ತು ಎಷ್ಟೋ ಬಡವರು ಏಮ್ಸಲ್ಲಿ ಸೀಟ್ ಹೊಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನೋಡೋಣ, ನಾನು ಸರ್ಕಾರದ ಮನವರಿಕೆ ಮಾಡಿಕೊಡ್ತೀನಿ. ಐ ಆಮ್ ನಾಟ್ ಎ ಸೋಲ್ ಡಿಸಿಷನ್ ಮೇಕರ್. ನಾನು ಒಬ್ಬ ಐ ಕ್ಯಾನ್ ಬಿ ಅನ್ ಇನ್ಫ್ಲೂಯೆನ್ಸರ್. ಬಟ್ ಸರ್ ಇದಕ್ಕೆ ಉತ್ತರ ಬೇಕಲ್ಲ. ಈಗ ನೀಟ್ ಕ್ಯಾನ್ಸಲ್ ಮಾಡಲಿ, ಇದಕ್ಕೆ ಬೇರೆ ಎಂಟ್ರೆನ್ಸ್ಗೆಲ್ಲ ಅದಕ್ಕೆ ಉತ್ತರ ಬೇಕಲ್ಲ. ಈಗ ರ್ಯಾಂಡಮ್ ಆಗಿ ಕ್ಯಾನ್ಸಲ್ ಮಾಡೋದು ಎಷ್ಟೊತ್ತು ಕೆಲಸ ಸರ್. ನಾಳೆ ಇದಕ್ಕೆಲ್ಲ ಅಪ್ಲಿಕೇಶನ್ ಫೀಸ್ ಯಾರು ತುಂಬೋರು? ಇದಕ್ಕೆಲ್ಲ ಸರ್ಕಾರ ಆನ್ಸರ್ ಮಾಡುತ್ತೆ. ನೋಡೋಣ ಏನು ಸರ್ಕಾರ ಸರ್. ಇಲ್ಲ 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 ನೋಡಿ, ಒಂದು ನಿಮಿಷ ಸರ್. ಸರಿ, ಒಂದು ಕ್ವಶನ್ ಕೇಳಿದ್ರು ಸರ್. ಈಗ ಕರ್ನಾಟಕದಲ್ಲಿ 3 ಕ್ಯಾಟಗಿರಿ ಸೀಟ್ಸ್ ಇದೆ. ಗೌರ್ನಮೆಂಟ್ ಕಾಲೇಜ್, ಗೌರ್ನಮೆಂಟ್ ಫೀಸ್. ಸಪೋಸ್ ನಿಮ್ಮ ಮಗ ಅಥವಾ ಮಗಳು ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ಸೀಟ್ ತಗೊಂಡ್ರೆ 59,000 ಫೀಸು. ಪ್ರೈವೇಟ್ ಕಾಲೇಜ್ ಗೌರ್ಮೆಂಟ್ ಸೀಟ್ 1,41,000. ಗೌರ್ನಮೆಂಟ್ ಕಾಲೇಜ್ ಗೌರ್ನಮೆಂಟ್ ಫೀಸ್
ನಿಮ್ಮ ಮಗ ಅಥವಾ ಮಗಳು ಬೆಂಗಳೂರು ಮೆಡಿಕಲ್ ಕಾಲೇಜ್, ಮೈಸೂರು ಮೆಡಿಕಲ್ ಕಾಲೇಜ್, ಹಾಸನ್ ಮೆಡಿಕಲ್ ಕಾಲೇಜ್, ನಂದಿ ಮೆಡಿಕಲ್ ಸೈನ್ಸಲ್ಲಿ ಪ್ಯೂರ್ ಗೌರ್ಮೆಂಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ತೆಗೆದರೆ ವರ್ಷಕ್ಕೆ 59,000. SC ST ಆದರೆ ಬರೀ 500 ರೂಪಾಯಿ. ಪ್ರೈವೇಟ್ ಕಾಲೇಜ್ ಗೌರ್ಮೆಂಟ್ ಸೀಟ್, ಫಾರ್ ಎಕ್ಸಾಂಪಲ್ ಸಪ್ತಗಿರಿ ಮೆಡಿಕಲ್ ಕಾಲೇಜ್, MS ರಾಮಯ್ಯ ಮೆಡಿಕಲ್ ಕಾಲೇಜ್, ಅಲ್ಲಿ ಗೌರ್ಮೆಂಟ್ ಸೀಟು ಪ್ರೈವೇಟ್ ಕಾಲೇಜಲ್ಲಾದರೆ 1,41,000. ಸೊ ಇದು ಗೌರ್ಮೆಂಟ್ ಕಾಲೇಜ್ ಗೌರ್ಮೆಂಟ್ ಫೀಸ್ ಬೇರೆ, ಪ್ರೈವೇಟ್ ಕಾಲೇಜ್ ಗೌರ್ಮೆಂಟ್ ಸೀಟ್ ಬೇರೆ. ಮತ್ತು ಮಾಪಪ್ ರೌಂಡಲ್ಲಿ ಹೋದರೆ 10 ಲಕ್ಷ ಸೀಟ್ ಇದೆ. ರ್ಯಾಂಕ್ ಮೇಲೆ ಡಿಸೈಡ್ ಆಗುತ್ತೆ ಸರ್. ಇದು ಫೀಸ್ ಸ್ಟ್ರಕ್ಚರ್ ಪ್ಯಾಟರ್ನ್. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.